ಬೆಂಗಳೂರಿಗೆ ಮತ್ತೊಂದು ತರಕಾರಿ ಟೆನ್ಷನ್ ತಂದಿಟ್ಟಿರುವಂಥದ್ದು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನುವ ತರಕಾರಿ ಕೂಡ ವಿಷ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಸಿಗುವಂತಹ ತರಕಾರಿಗಳಲ್ಲಿ ಸೀಸದ ಅಂಶ ಪತ್ತೆ, ಅಂದ್ರೆ ಸೀಸದ ಪ್ರಮಾಣ ಹೆಚ್ಚಿದೆ ಎನ್ನುವಂತಹ ಸ್ಫೋಟಕ ವರದಿ ಬಹಿರಂಗ ಆಗ್ತಾ ಇದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರದಿ. ಹೀಗಾಗಿ ಪರೀಕ್ಷೆಗಾಗಿ ಬೆಂಗಳೂರಿನಲ್ಲಿ 72 ತರಕಾರಿ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಆ 72ರ ಪೈಕಿ 10 ಮಾದರಿಗಳಲ್ಲಿ ಕೀಟನಾಶಕದ ಅವಶೇಷ ಪತ್ತೆಯಾಗಿದೆ. 8 ಬಗೆಯ ಕೀಟನಾಶಕಗಳ ಅವಶೇಷ ಪತ್ತೆ ಎನ್ನುವಂತಹ ವರದಿ ಸಿಗ್ತಾ ಇದೆ. FSSAI ಅನುಮೋದಿತ ಪ್ರಯೋಗಾಲಯದಲ್ಲಿ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ನಿಗದಿತ ಮಿತಿಗಿಂತಲೂ ಕೂಡ ಹೆಚ್ಚಿನ ಸೀಸ ಇರುವಂಥದ್ದು ಪತ್ತೆಯಾಗಿದೆ. ಅದು ದೃಢಪಡ್ತಾ ಇದೆ. ತರಕಾರಿಗಳಲ್ಲಿ ಈ ರೀತಿ ರಾಸಾಯನಿಕ ಬಳಕೆಯಾಗ್ತಾ ಇರೋದ್ರ ಬಗ್ಗೆ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಯಾವ್ಯಾವ ತರಕಾರಿಯಲ್ಲಿ ಎಷ್ಟೆಷ್ಟು ಹೆಚ್ಚಳ ಇದೆ ನಿಗದಿತ ಮಟ್ಟಕ್ಕಿಂತ ಸೀಸ ಅನ್ನೋದು ಪತ್ತೆಯಾಗಿರುವಂಥದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇದ್ವಿ. ಆರೋಗ್ಯಕ್ಕೆ ಹಾನಿ ಮಾಡುವಂತಹ ವಿಷಪೂರಿತ ಸೀಸ ಬದನೆಕಾಯಿ, ಸೋರೆಕಾಯಿ, ಬೀನ್ಸ್, ಸೌತೆಕಾಯಿ ಎಲ್ಲದರಲ್ಲೂ ಕೂಡ ಪತ್ತೆಯಾಗಿರುವಂಥದ್ದು. ವೆಜಿಟೇಬಲ್ಸ್ ನಾವು ಪ್ರತಿದಿನ ತಿಂತೇವೆ. ಡಾಕ್ಟರ್ಸು ನಮಗೆ ಸಜೆಸ್ಟ್ ಮಾಡ್ತಾರೆ ವೆಜಿಟೇಬಲ್ಸ್ ತಿನ್ನೋದು. ಅದರಲ್ಲೂ ಕ್ಯಾನ್ಸರ್ ಪದಾರ್ಥ ಬಂದಿದೆ ಅಂತ ಗೊತ್ತಾಗಿದೆ. ಅದರಲ್ಲೂ ಹಂಗಾಗಿದ್ರೆ ನಾವು ಮುಂದೆ ಏನು ತಿಂತೀವಿ? ಸೊ ಐ ರಿಕ್ವೆಸ್ಟ್ ಗವರ್ಮೆಂಟ್ ಟು ಟೇಕ್ ದಿಸ್ ಥಿಂಗ್, ಕನ್ಸಿಡರ್ ದಿಸ್ ಥಿಂಗ್ ಆ್ಯಂಡ್ ಸೆಂಡ್ ಸಮ್ ಗುಡ್ ಕ್ವಾಲಿಟಿ ಆಫ್ ಸೀಡ್ಸ್. ಜನಸಾಮಾನ್ಯರೇ ಅರ್ಥ ಮಾಡ್ಕೊಳ್ಬೇಕು, ನಾವು ಎಲ್ಲಿ ತರಕಾರಿನ ತಗೊಳ್ಬೇಕು, ಮತ್ತು ಯಾವ ಥರ ಸಾವಯವ ಕೃಷಿಯಿಂದ ಬರೋವಂಥ ತರಕಾರಿಗಳನ್ನ ಯೂಸ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಈಗ ಗೌರ್ಮೆಂಟ್ ಅವರು ಅದಕ್ಕೆ ಸ್ವಲ್ಪ ನಮಗೆ ಇದನ್ನು ಕೊಡಬೇಕಾಗತ್ತೆ, ಹೆಲ್ಪ್ ಮಾಡಬೇಕಾಗತ್ತೆ. ಅದ್ರದ್ದು ಬಗ್ಗೆ ಅವರು ಕ್ರಮ ತಗೊಂಡು ಅದು ಯಾವ ಥರ ಅದು ಆ್ಯಡ್ ಆಗ್ತಾ ಇದೆ ಅದನ್ನೆಲ್ಲ ಅವರು ಕ್ರಮ ತಗೊಂಡು ಅದನ್ನು ಈಗಲೇ ಅದನ್ನು ಸ್ಟಾಪ್ ಮಾಡಿ. ಈಗ ಯಾವುದೇ ತರಕಾರಿ ಆಗಲಿ ಎಲ್ಲ ಕೆಮಿಕಲ್ ಮಿಕ್ಸ್ ಮಾಡೇ ಬರ್ತಾರೆ. ಅದು ಯಾವುದೇ ಆಗಲಿ ನಮಗೆ ಸಾವಯವ ಕೃಷಿಯಿಂದ ಅದು ಹೋಗೇ ಬಿಟ್ಟಿದೆ. ಸೊ ಈ ಕೆಮಿಕಲ್ ಸ್ಟಾಪ್ ಮಾಡಿ ಯೂಸ್ ಮಾಡಿ ಬೆಳೆಯುವಂಥ ಬೆಳೆಗಳನ್ನ ಸ್ಟಾಪ್ ಮಾಡಿ ನಾವೇ ಸಾವಯವಾಗಿ, ಇಲ್ಲ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಮನೆ ಟೆರೆಸಲ್ಲಿ ನಮ್ಮ ತರಕಾರಿ ಮಾಡ್ಕೊಂಡು ನಾವು ತಿಂದ್ರೇ ಅದು ಬಹಳ ಉಪಯುಕ್ತ. ಇಲ್ಲ ಅಂದರೆ ಕ್ಯಾನ್ಸರ್ ಅಂತೂ ಫಿಕ್ಸ್ ಆಗೋಗ್ಬಿಟ್ಟಿದೆ ಈಗ. ಸೊ ಈಗ ಏನಂದರೆ ಅದೇ ಈಗ ಸಾವಯವ ಕೃಷಿನೇ ನಮಗೆ ಮೇಯ್ನು. ಈ ಕ್ಯಾನ್ಸರಿಂದ ನಾವು ದೂರ ಆಗಬೇಕಂದ್ರೆ ಸಾವಯವ ಕೃಷಿನೇ